ನಿನಗೂ ಹಂಗೆ ಆಗ್ತಾ ಇದೆಯಾ ಮನು? ನನಗೆ ಆಗ್ತಿದ್ದೆ ನಾನು ನೀನು ಅದು ಬೆಕ್ಕಿಗೆ ಅಕಸ್ಮಾತ್ ಬಂದ್ಬಿಟ್ರು ಎಗರಾಡ್ತೇನೆ ನನ್ನ ಮೇಲೆ ಅಂದ್ಬಿಟ್ಟು, ಯಾಕಂದ್ರೆ ನಿಮ್ಮಂತವ್ರು ಬೈಸಿ ಅದು ಹಂಗೆ ಆಗೋಗ್ತದೆ. ನಾನು ಬೆಕ್ಕಿಗೆ ಇನ್ವಿಟೇಷನ್ ಕೊಡ್ತೀನಿ. ವಿಡಿಯೋನಲ್ಲಿ ಇರೋ ಕಂಟೆಂಟ್ನ ಇಲ್ಲಿ ಹೇಳಲ್ಲ, ಇಲ್ಲಿರೋ ಕಂಟೆಂಟ್ನ ವಿಡಿಯೋಲಿ ಹೇಳೋಕ್ಕಾಗಲ್ಲ. ಎರಡು ಕಂಟೆಂಟ್ನು ನಂಗೆ ಹೇಳೋದೇ ಇಲ್ಲ. ಅದೇನು ಮದುವೆನೆಲ್ಲ ದೇವಸ್ಥಾನದ ಪೂಜೆ ನಮ್ಮನ್ನೋದು IVR ಅಲ್ಲಿ ಆ ನಂಬರ್ ಒತ್ತಿ ಈ ನಂಬರ್ ಒತ್ತಿ ಅಂದ್ಕೊಂಡು ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ, ಜಸ್ಟ್ ನನ್ನ ಬೊಟ್ಟಿಕ್ಕಿಂದ ಡಿಸೈನ್ ಆದಮೇಲೆ ಪಿಕ್ಚರ್ ಕಳಿಸಿದ್ದಾರೆ. ಅದ್ರದ್ದು ಚಂದ್ರ ಬಂದು ಸೂರ್ಯ ಬರಲೇಬೇಕಲ್ವ. ಹಾಯ್, ನಮಸ್ಕಾರ ಎಲ್ರಿಗೂ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತೊಂಥರ ಡೇ ಲೆಥಾರ್ಜಿಕ್ ಆಗಿ ಇದೆ ನನಗಂತೂ. ಬೆಳಗ್ಗೆ ಎದ್ದಾಗ್ಲಿಂದನೂ ಮೈ ಭಾರ ಆಗ್ತಾ ಇದೆ. ನಿನಗೂ ಹಂಗೆ ಆಗ್ತಾ ಇದೆಯಾ ಮನು? ನನಗೆ ಆಗ್ತಿದ್ದೆ ನಾನು ನೀನು ಇದೇನು ಪ್ರೆಗ್ನೆನ್ಸಿ ಇದೇನಲ್ಲ ಮೈ ಭಾರ, ಮೇ ಬಿ ಫ್ಯಾನ್ ಗಾಳಿದು. ನನಗಾಗಲ್ವಲ್ಲ ಫ್ಯಾನ್ ಗಾಳಿ, ಅದಕ್ಕೆ ಏನು ಆಗೋದಿಲ್ಲ ಪಾಪ. ಅದೇನೋ ಅಂತಾರಲ್ಲ ಗಾದೆ, ಅದು ಆ್ಯಕ್ಚುಲಿ ನನಗೆ ಇದಕ್ಕೆ ರಿಲೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ. ನನಗೆ ಏನೇ ಆದರೂ ನಿನ್ನಿಂದ ಅಂತ ಹೇಳ್ತಾರಲ್ಲ, ಹಂಗೆ ಪಾಪ. ಅದ್ರ ಎಲ್ಲ ಏನೇ ಆದರೂ ಅದರಿಂದ ಅನ್ನೋಕ್ಕಾಗತ್ತಾ? ನೋ. ನಾನು ಇದ್ದಾಗಲೂ ಅಷ್ಟೇ, ಫ್ಯಾನ್ ಓವರ್ ನೈಟ್ ಫ್ಯಾನ್ ಹಾಕೊಂಡ್ರೆ ನನಗೆ ಫುಲ್ ಮೈ ಭಾರ ಆಗುತ್ತೆ. ನನಗೆ ಅಲ್ಲ, ನಮ್ಮ ಮನೆಯಲ್ಲಿ ಯಾರಿಗೂ ಫ್ಯಾನ್ ಗಾಳಿ ಅಷ್ಟು ಆಗಲ್ಲ. ಈ ಮನುಗೆ ಫ್ಯಾನ್ ಇಲ್ಲ ಅಂದರೆ ಮಲ್ಗೋಕ್ಕಾಗಲ್ಲ. ಇಲ್ಲ ಅಂದ್ರೂ ಬಿಡಿ, ಇವಾಗ ನನಗೂ ಮಲ್ಗೋಕ್ಕಾಗಲ್ಲ, ಸೆಕೆ ಇರುತ್ತೆ, ಸೊಳ್ಳೆ. ನೆನ್ನೆ ಮನು ಫುಲ್ ವಿಂಡೋಗಳೆಲ್ಲ ತೆಗ್ದಾಕ್ಬಿಟ್ಟಿದ್ರ, ಸೂಪರಾಗಿ ಸೊಳ್ಳೆಗಳು ನುಗ್ಬಿಟ್ಟಿದ್ದು. ಈಗ ರಿಯಲೈಸ್ ಆಯಿತು ಮನುಗೆ, ನಾನು ಏನಕ್ಕೆ ವಿಂಡೋಗಳು ಓಪನ್ ಮಾಡಲ್ಲ ಅಂತ. ವಿಂಡೋಗಳು ತೆಗೆದ್ರೆ ಒಂಥರ ಟಾರ್ಚರು, ತೆಗ್ದಿಲ್ಲ ಅಂದರೆ ಇನ್ನೊಂಥರ ಟಾರ್ಚರು. ನಾನೇನು ಸೊಳ್ಳೆ ಒಂದೂ ಕಚ್ಚಲಿಲ್ಲ. ನನಗೆ ಎಷ್ಟು ಕಚ್ಚಾಗ್ತಾ ಗೊತ್ತಾ, ಇನ್ನೂ ಗುಳ್ಳೆಗಳು ಹಂಗಂಗೆ ಅವೆ ನೋಡಲ್ಲಿ. ನಮಗೆ ಒಂದು ಕಚ್ಚಲಿಲ್ಲಪ್ಪ, ನಿಮಗೆ ಕಚ್ಚ ಇದೆ. ರಾತ್ರಿ ಸೊಳ್ಳೆ ಹಾಕಿದೆ, ಇದು ವಿಂಡೋ ಹಾಕಿದೆ ಏನಕ್ಕೆ ಅಂದ್ರೆ ಬೆಗ್ಗಿಗೆ ಬರ್ತೈತೆ ಅಂತ ನೀನೇ ಎದುರಿಸಿದ್ಯಾ, ಅದಕ್ಕೆ ಕ್ಲೋಸ್ ಮಾಡಿದೆ. ಅದು ಬೆಗ್ಗಿಗೆ ಅಕಸ್ಮಾತ್ ಬಂದ್ಬಿಟ್ರು ಎಗರಾಡ್ತೇನೆ ನನ್ನ ಮೇಲೆ ಅಂದ್ಬಿಟ್ಟು, ಯಾಕೆ ಅದಕ್ಕಿಂತ ಮುಂಚೆನೆ ನಾವು ಎಚ್ಚೆತ್ಕೊಬಿಡೋಣ ಅಂತ ಸುಮ್ಮನೆ ಕ್ಲೋಸ್ ಮಾಡಿದೆ. ದಟ್ ಈಸ್ ದಿ ಓನ್ಲಿ ರೀಸನ್. ಅಲ್ಲ, ಎದುರಿಸಿರೋದಲ್ಲ, ನೀನೇ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾ. ಹಿಂದೆಗಡೆ ಪೋರ್ಟಿಕೋದಲ್ಲಿ ಓಡಾಡೋದು ಬೆಕ್ಕು ಓಡಾಡೋದು ನೋಡಿ, ಒಳಗ್ ಬರೋದು ನೋಡಿ. ಇವಾಗ ಓ ನೋಡ್ರಪ್ಪ, ಬೆಕ್ಕು ಮನೆ ಒಳಗಡೆ ಬರಲ್ವಂತೆ, ಇವ್ರಿಗೆ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾವಂತೆ. ಸಿಕ್ಕರು ಸಾಕು ಒಂದು ಮೂಲೆ ಮನೆ ಒಳಗಡೆ ನುಗ್ಗಕ್ಕೆ ಅಂತಿರ್ತಾವ ಅವು. ಆಯ್ತು, ನಮ್ಗೆ ಗೊತ್ತಿಲ್ಲ, ನಾವು ನೋಡಿಲ್ಲ. ಆಯ್ತು ಮನು, ಇವತ್ತು ವಿಂಡೋ ತೆಗೆದು ಬಿಟ್ಬಿಡ್ತೀನಿ ನಾನು, ಆಯ್ತಾ? ಬೆಕ್ಕೇನಾದ್ರು ಒಳಗಡೆ ಬಂದು ಗಲೀಜೆಲ್ಲ ಮಾಡಿದ್ರೆ ನೀನೇ ರೆಸ್ಪಾನ್ಸಿಬಲ್ ಕ್ಲೀನಿಂಗ್ ಮಾಡಕ್ಕೆ. ಅದಕ್ಕೆ ಹೇಳಿದ್ದು ಯಾಕೆ ಬೇಕು, ಯಾಕಂದ್ರೆ ನಿಮ್ಮಂತವ್ರು ಬೈಸಿ ಅದು ಹಂಗೆ ಆಗೋಗ್ತದೆ. ನಾನು ಬೆಕ್ಕಿಗೆ ಇನ್ವಿಟೇಷನ್ ಕೊಡ್ತೀನಿ. ಇವತ್ತು ವಿಂಡೋ ತೆಗ್ದಿದ್ದೀನಿ, ನಾನು ಬಂದ್ಬಿಡು, ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನಾನು ಬೇಜಾನ್ ಬಯಸ್ತೀನಪ್ಪ, ಏನು ಆಗದೇ ಇಲ್ಲ. ಒಳ್ಳೇದನ್ನ ಬಯಸಿದ್ರೆ ಆಗಲ್ಲ, ಯಾವಾಗ ಕೆಟ್ಟದ್ದು ಬಯಸಿದ್ರೆ ಅದು ಹಾಗೇ ಆಗಲ್ಲ. ಅದು ನಮ್ಮ ಮೈಂಡ್ ಸೆಟ್ ಅಷ್ಟೇ. ಮೈಂಡ್ ಸೆಟ್ ಅಲ್ಲ, ಅದು ಇರೋದೇ ಹಂಗೆ, ನೇಚರ್ಸ್ ಗಿಫ್ಟ್. ಹೋಗ್ಲಿ ಬಿಡು ಮನು, ಬೆಳಗ್ಗೆ ಏನಕ್ಕೆ ಕಿರಿಕಿರಿ ಜಗಳ, ಅದಕ್ಕೆ ಒಪ್ಕೊಬಿಡೋದು. ಅವ್ರು ಏನು ಹೇಳ್ತಾರೆ ಹಂಗೆ ಹ್ಞೂ ಅಂತ. ನೆನ್ನೆ ನಿಜ ಸೊಳ್ಳೆಗಳು ಬಂದು ಕಾಲೆಲ್ಲ ಕಚ್ಚಾಕ್ಬಿಟ್ಟಿತ್ತು. ನೆನ್ನೆ ಕೂತ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಫುಲ್ ಸೊಳ್ಳೆ ಕಚ್ತಾ ಇದೆ. ಅವರು ಒಪ್ಕೊಂಡ್ರು ರಾತ್ರಿ, ಇವಾಗ ನೋಡಿದ್ರೆ ಆಲೇ ಉಲ್ಟಾ ಹೊಡಿತಾವ್ರೆ ಸಾಹೇಬ್ರು. ಮರ್ತೋಗ್ಬಿಟ್ಟಿದೆ ರಾತ್ರಿ ಮಲ್ಗೆ ಎದ್ದೇಳೋ ಅಷ್ಟರಲ್ಲಿ ಅವ್ರಿಗೆ ಸೊಳ್ಳೆ ಕಚ್ಚಿರೋದು ನಿನ್ನೆ ಹಂಗೆ. ಸೊ ಇವತ್ತು ಮನು ಏನು ತಂದಿದ್ಯಾ? ಇವತ್ತು ದೋಸೆ ಪ್ರಿಯರಾಗ್ಬಿಟ್ಟಿದ್ದೀವಿ ನಾವು 3 ಡೇಸಿಂದ. ದಿನ ದೋಸೆ. ಇವಾಗಲೂ ಒಂದು ಹೊಸ ದೋಸೆ ಬ್ಯಾಟರ್ ಪ್ಯಾಕ್ ತಂದಿದ್ದಾರೆ. ಅಂದರೆ ಒಂದು ಈಸಿ ಕ್ವಿಕ್ಕಾಗಿ ಆಗುತ್ತೆ, ಅದಕ್ಕೆ ಕಾಂಬಿನೇಷನ್ನು ಅಷ್ಟೇ ಬೇಗ ಮಾಡ್ಕೋಬೋದು. ಚಟ್ನಿ ಚೆನ್ನಾಗಿರುತ್ತೆ, ಅದಕ್ಕೆ ಮನುಗೆ ಇಷ್ಟ ಆಗ್ಬಿಡ್ತಂತೆ ದೋಸೆ. ಅದಕ್ಕೆ ಇವತ್ತು ದೋಸೆನೇ ಮಾಡು ಮಂಜು ಅಂದ್ಬಿಟ್ಟು ಬ್ಯಾಟರ್ ತಂದು ಇಟ್ಟಿದ್ದಾರೆ. ಸೊ ನಾವು ಆ್ಯಕ್ಚುಲಿ ಏನಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನು ವಿಡಿಯೋ ಮಾಡಿ ನಮ್ಮ ಜೀವನದಲ್ಲಿ ಏನಾಗ್ತಾ ಇದೆ ಅಂತ ವಿಡಿಯೋ ಮಾಡಿ ಹಾಕ್ತೀವಲ್ಲ, ಅದೇ ರೀತಿ ಮಂಜು ಅವರು ಕೂಡ ಅವ್ರ ಮನೆಗೆ ಫೋನ್ ಮಾಡಿ ಬೆಳಗ್ಗೆಯಿಂದ ಏನಾಗಿದೆ ಸಾಯಂಕಾಲದವರೆಗೂ ಅನ್ನೋದನ್ನ ಹೇಳ್ತಾ ಇರ್ತಾರೆ, ಆಯಿತಾ? ಸೊ ಅವ್ರ ಮನೆಯವರು ಇವ್ರು ಹೇಳೋದನ್ನು ಕೇಳಿಸ್ಕೊಂತಾರೆ, ನಾವು ವಿಡಿಯೋ ಮಾಡಿ ಹಾಕೋದನ್ನು ನೋಡ್ತಾರೆ. ಸೊ ಎರಡೆರಡು ಕಡೆಯಿಂದ ಕನ್ಫರ್ಮೇಷನ್. ಇದು ಪ್ಯೂರ್ ಪರ್ಸನಲ್ ಟಾಕ್ಸ್, ಆಯ್ತಾ? ಫೋನಲ್ಲಿ ಮಾತಾಡೋದು. ಓಕೆ. ವಿಡಿಯೋಲ್ಲಿ ನೋಡೋದು ಜನರಲ್ ಟಾಕ್ಸ್. ವಿಡಿಯೋನಲ್ಲಿ ಇರೋ ಕಂಟೆಂಟ್ನ ಇಲ್ಲಿ ಹೇಳಲ್ಲ, ಇಲ್ಲಿರೋ ಕಂಟೆಂಟ್ನ ವಿಡಿಯೋಲಿ ಹೇಳೋಕ್ಕಾಗಲ್ಲ.
ಹಂಗೆ ಹಂಗೆ 2 ಕಂಟೆಂಟ್ನು ನಂಗೆ ಹೇಳೋದೇ ಇಲ್ಲ. ಅದು ಪರ್ಸನಲ್ ಆಗಲ್ಲ, ಅವಾಗ ಸೀಕ್ರೆಟ್ ಆಗೋಗುತ್ತೆ. 2 ಕಂಟೆಂಟ್ ಹೇಳೋದು ದಿನಾ ಬೆಡ್ ಟೈಮ್ ಸ್ಟೋರಿ ಹೇಳೇ ಮಲಗಿಸ್ಬೇಕು ಅವ್ರುಗಳು. ಸಣ್ಣ ಮಕ್ಳು ಕತೆ ಹೇಳ್ದಂಗೆ. ನನ್ನ ಪಾಪು ಬಂದಮೇಲೆ ಮಲಗ್ಸಕ್ಕೆ ತಲೆನೋವೇ ಇರಲ್ಲ ನನಗೆ. ಅಷ್ಟು ಕತೆಗಳು ಹೇಳಿ 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 ಅಜ್ಜಿ ಥರ ಆಗೋಗ್ಬಿಟ್ಟಿದ್ದೀನಿ ಇವಾಗ. ಈಗಲೂ ನಿಮ್ಗೆ ಹೇಳ್ತಾ ಇರೋದು ಒಂದು ಕಟ್ಟೋ ಸುಳ್ಳು ಕತೆ, ನಂಬೇಡಿ. ಒಂದಿನ ಸೀಕ್ರೆಟ್ ಕ್ಯಾಮ್ರಾ ಇಟ್ಬಿಟ್ಟು ನಾನು ಎಷ್ಟು ಕತೆಗಳು ಹೇಳ್ತೀನಿ ಅವ್ರಿಗೆ ಅನ್ನೋದನ್ನ ರೆಕಾರ್ಡ್ ಮಾಡ್ತೀನಿ ತಡೀರಿ. ಹಂಗೆ ನೋಡಿ, ಹಂಗೆ ಎಲ್ಲ ಹೇಳ್ತಾ ಇದ್ದಾರೆ. ಈಗ ಏನಿಲ್ಲ, ಟೈಮ್ ಬಂದು ಆಲ್ಮೋಸ್ಟು 12 ಗಂಟೆ ಆಗ್ತಾ ಇದೆ. ಈಗ ನಾವು ಹೋಗಿ ಸೆಕೆಂಡ್ ರೌಂಡ್ ನಿದ್ದೆ ಮಾಡೋಕೆ ಹೋಗ್ತೀವಿ. ಯಾಕಂದರೆ ಅಲ್ಲಿ ಎವ್ರಿ ಡೇ ಲೇಟ್ ನೈಟ್ ಮಲಗೋದಲ್ಲ, ಒಂದು 3 ಗಂಟೆ ಮಲಗ್ತೀವಿ. 7-8 ಓ ಕ್ಲಾಕ್ ಎಲ್ಲಿರ್ತೀನಿ. ಯಾಕಂದರೆ 7 ಇಂದ 8 ಓ ಕ್ಲಾಕ್ ಒಳಗೆ ಮಂಜು ಒಂದೊಂದು ಟ್ಯಾಬ್ಲೆಟ್ ನುಂಗಬೇಕು. ಸೊ ನುಂಗಿದ ಮೇಲೆ ಇನ್ನೇನು ಮಲಗೋದ್ರಲ್ಲಿ ಏನೂ ಅರ್ಥ ಇಲ್ಲ ಅಂದ್ಬಿಟ್ಟು ಏನು ಮಾಡ್ತೀವಿ, 1 ಅವರ್ 2 ಅವರ್ಸ್ ಒಳಗಡೆ ಹೋಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ತಿಂದ್ಬಿಟ್ಟು ಎಲ್ಲ ಆದಮೇಲೆ ಹೋಗಿ ಮತ್ತೆ 1 ಅವರ್ ಮಲ್ಕೊತೀವಿ. ಆಮೇಲೆ ಎದ್ದು ನಮ್ಮ ಡೈಲಿ ರುಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಏನಾಗಿದೆ ಅಂದರೆ ತುಂಬ ಆಲ್ಟ್ರ್ ಆಗೋಗಿದೆ ನಮ್ಮ ಒಂದು ಡೈಲಿ ರುಟೀನ್ ಏನಿದೆ ಅನ್ನೋದು. ಆರಾಮಾಗಿ ಕುತ್ಕೊಬಿಟ್ಟವ್ರೆ. ಏನಪ್ಪ ಫುಲ್ ಆರಾಮಾಗಿ ಕುತ್ಕೊಂಬಿಟ್ಟಿದ್ಯಾ ಮೊಬೈಲ್ ನೋಡ್ಕೊಂಡು? ಕೊಡ್ಲ ಊಟ? ಮಲಗಿದ್ದೆದ್ದು ಅಡುಗೆ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸಾಕಾದಂಗೆ ಆಗುತ್ತೆ. ಮೋಸ್ಟ್ ಡಿಫಿಕಲ್ಟ್ ಟಾಸ್ಕ್ ಅಂದರೆ ಏನು ಸಾಂಬಾರು ಮಾಡೋದು ಅನ್ನೋದು ತಲೆ ಕೆಟ್ಟೋಗ್ಬಿಡತ್ತೆ ನನಗೆ. ಸೊ ಇವತ್ತು ಹೆಂಗೋ ಆಲೂಗೆಡ್ಡೆ ಮತ್ತು ಎಂಥದ್ದು ನೂಕೋಲಿತ್ತು, ಅದನ್ನು ಹಾಕಿ ಬೇಳೆ ಸಾರು ಮಾಡಿಬಿಟ್ಟಿದ್ದೀನಿ. ಜೊತೆಗೆ ಹಸಿ ಬಟಾಣಿ ತಂದು ಬಿಡಿಸ್ಕೊಂಡಿದ್ದೆ, ಬೀನ್ಸು ಕ್ಯಾರೆಟ್ ಎಲ್ಲ ಇತ್ತು, ಅದನ್ನೆಲ್ಲ ಹಾಕಿ ಪಲ್ಯ ಮಾಡಿದ್ದೀನಿ. ಸೊ ಇಷ್ಟು ಮುಗಿಸಿ ಇಟ್ಟಿದ್ದೀನಿ. ಎಗ್ ಬಾಯ್ಲ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಬೇಡ ಸಾಯಂಕಾಲ ಮಾಡ್ಕೊಳ್ಳೋಣ ಸ್ನ್ಯಾಕ್ಸಿಗೆ ಅಂದ್ಕೊಂಡು ಸುಮ್ಮನೆ ಅದೇ. ಮನು ಎಗ್ ಬಾಯ್ಲಿಂಗ್ ಸಾಯಂಕಾಲ ಹಾಕ್ಕೊಂಡು ಬರಲಾ? ಫುಲ್ಲು ಬ್ಯುಸಿ ಆಗಿಬಿಟ್ಟವ್ರೆ ಅವರು. ಅಲ್ಲಿ ಮಲ್ಕೊಂಡಿದ್ವ, ನಾನು ಫೋನ್ ಸೈಲೆಂಟ್ಗೆ ಹಾಕೋದು ಮರ್ತ್ಬಿಟ್ಟಿದ್ದೀನಿ. ಯೂಶ್ವಲಿ ನಾವು ಮಲ್ಕೊಂಡಾಗ ಫೋನ್ ಸೈಲೆಂಟ್ಗೆ ಹಾಕ್ಬಿಡ್ತೀವಿ ಇಬ್ಬರು, ಯಾವ್ದಾದ್ರು ಕಾಲ್ಸ್ ಬಂದರೆ ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ ಅಂತ. ಅದು ಪ್ರಮೋಷನ್ ಕಾಲು ಬ್ಯಾಕ್ ಟು ಬ್ಯಾಕ್ 2 ಕಾಲ್ ಬಂದ್ಬಿಡ್ತು. ಅದಕ್ಕೆ ಸಿಟ್ಟು ಮಾಡ್ಕೊಬಿಟ್ರು ಅವರು, ನಿದ್ದೆಲಿದ್ದೆ ಡಿಸ್ಟರ್ಬ್ ಆಯಿತು ಅಂತ. ಸಾಲದಕ್ಕೆ ಹಿಂದೆ ರೋಡಲ್ಲಿ ಇವತ್ತೇನು ಅಲ್ಲೇನು ಮದುವೆನಾ? ಅದೇನು ಮದುವೆನ ಇಲ್ಲ, ದೇವಸ್ಥಾನದ ಪೂಜೆ ನಮ್ಮನ್ನೋದು. ಅಲ್ಲಿ ಡೋಲ್ ಬಡಿತಾ ಇದ್ರಲ್ಲ ಈ ಮದುವೆದ್ರದ್ದು ಥರ, ಅದು ದೇವಸ್ಥಾನದ ಪೂಜೆ ಅನ್ಕೊಂತೀನಿ. ಜೋರು ಮೆರವಣಿಗೆ ಎಲ್ಲ ಹೋಗ್ತಾಯಿದ್ರು. ನಾನು ಫಸ್ಟ್ ಮದುವೆ ಏನು ಅಂದ್ಕೊಂಡೆ, ಯಾರಪ್ಪ ಮನೆ ಹತ್ರ ಮದುವೆ ಮಾಡ್ತಾವ್ರ ಅಂತ. ಆಮೇಲೆ ಜೈಕಾರ ಕೂಕೊಂಡು ರೋಡಲ್ಲೂ ಹೋಗೋದು ಕೇಳಿಸ್ತು. ಆಮೇಲೆ ಅಂದ್ಕೊಂಡೆ ಮೇ ಬಿ ಅದು ದೇವಸ್ಥಾನದೇನೋ ಪೂಜೆ ಇರಬೇಕು ಅಂತ. ಸೊ ಹಂಗೆ ಏನೋ ದೇವಸ್ಥಾನ ಪೂಜೆ ನಡೀತಿತ್ತು ಅನ್ಸುತ್ತೆ. ನಾನು ಆ ಕಡೆ ರೂಮಲ್ಲಿ ಮಲ್ಕೊಂಡ್ರೆ ಹಿಂದೆ ರೋಡಲ್ಲಿ ಆಗೋದೆಲ್ಲ ಫುಲ್ ಏನೋ ನಮ್ಮ ರೋಡಲ್ಲೇ ಆಗ್ತಾಯಿದೆಯೇನೋ ಅನ್ನಂಗೆ ಕೇಳಿಸುತ್ತೆ. ಅಲ್ಲಿ ಕೊನೆಗೆ ಎದ್ದು ಬಂದೆ ನಾನು. ಇನ್ನೇನು ಇದು ಡಿಸ್ಟರ್ಬ್ ಆಯಿತು. ಅದೇನು ಡಿಸ್ಟರ್ಬ್ ಅಂತ ಹೇಳಲ್ಲ ನಾನು, ಚೆನ್ನಾಗಿತ್ತು ಕೇಳೋದಕ್ಕೆ ಅದು ಡೋಲ್ ಸೌಂಡು. ಸೊ ಹೋಗೋಣ. ಇಟ್ಸ್ ಬ್ರೇಕ್ ಟೈಮ್. ಬ್ರೇಕ್ ತಗೊತಾ ಇದ್ದೀನಿ ಇವಾಗ. ಸಾಕಾಯಿತು ಸಿಸ್ಟಮ್ ಮುಂದೆ ಕೂತು ಕೂತು. ನಂಗೆ ಅದೇ ರೂಮ್ ಒಳಗಡೆ ಕೂತ್ಕೊಂಡ್ರೆ ಏನು ಗೊತ್ತಾ, ಕೆಲಸ ಮಾಡ್ತಾ ಇರಲಿ ಬಿಡ್ತಾ ಇರಲಿ ನನಗೆ ಕೆಲಸ ಮಾಡ್ತಾ ಇದ್ದೀನೇನೋ ಅನ್ನೋ ಫೀಲೇ ಬರುತ್ತೆ. ಅದಕ್ಕೆ ನಾನು ಅಲ್ಲಿ ಅಷ್ಟು ಇಷ್ಟಪಡಲ್ಲ. ಬ್ರೇಕ್ ಅಂದರೆ ಬಂದ್ಬಿಡ್ಬೇಕು ರೂಮಿಂದ ಹೊರಗಡೆಗೆ. ಬಟ್ ಮನು ಹಂಗಲ್ಲಪ್ಪ, 24 ಗಂಟೆ ಅಲ್ಲೇ ಫೆವಿಕಾಲ್ ಹಾಕೊಂಡು ಕೂತಿರ್ತಾರೆ. ಏನಪ್ಪ ಇಲ್ಲೇ ಫೆವಿಕಾಲ್ ಹಾಕೊಂಡು ಕುತ್ಕೊಂತೀಯಲ್ಲ, ನಿಂಗೆ ಅದು ಆ ಫೀಲ್ ಬರಲ್ವಾ? ಬರೀ ಕೆಲಸ ಮಾಡ್ತಾಯಿದ್ದೀನಿ ಅನ್ನೋ ಫೀಲು ಏನು ಬರಲ್ಲ. ನಾವು ಸೆಂಟ್ರ್ನಲ್ಲಿ ಅದು ಬೇರೆನೂ ನೋಡ್ತಾ ಇರ್ತೀವಿ. ನಾವು ನೋಡ್ತೀವಿ. ನಾವೇನು ಅಂತ ಏನು ಪ್ರಾಂಪ್ಟು ಹಂಗೆಲ್ಲ ಏನಿಲ್ಲ. ನಾವು ನೋಡ್ತೀವಿ, ಕೆಲಸ ಮಾಡ್ತೀವಿ, ಮಧ್ಯದಲ್ಲಿ ಬೋರ್ ಆದರೆ ಏನಾದ್ರು ನೋಡ್ತೀವಿ, ಇಲ್ಲ ಮೊಬೈಲಲ್ಲಿ ಸಾಂಗ್ ಹಾಕತ್ತೀವಿ ಆ ಥರ. ಬಟ್ ಸ್ಟಿಲ್ ನನಗೆ ಆ ಚೇರಲ್ಲಿ ಕೂತ್ಕೊಂತಂದ್ರೆ ಅಲ್ಲಿಡು ಹೋಗಲಿ ಈಸ್ಕೊಂತೀನಿಡು. ಆ ಚೇರಲ್ಲಿ ಹೋಗಿ ಕುತ್ಕೊಂತು ಅಂದರೆ ನನಗೆ ಅದು ಆಫೀಸ್ ಫೀಲ್ ಕೊಡುತ್ತೆ. ಅದಕ್ಕೆ ಇಷ್ಟ ಆಗಲ್ಲ. ಅದಕ್ಕೆ ನೋಡಿ ನಾನು ಯಾವಾಗಲೂ ಬಂದು ಇಲ್ಲೇ ಮಾತಾಡ್ಸೋದು ಮನುನ. ಹಂಗೆ ಕಚ್ಕೊಬಿಡ್ತಾರೆ ಚೇರಿಗೆ ಅವರು. ಬೆಳಗ್ಗೆ ಎದ್ದು ಕುತ್ಕೊಂಡ್ರೆ ರಾತ್ರಿ ಮಲ್ಗಕ್ಕೆ ಹೋಗೋ ತನಕನೂ. ಬಿಟ್ಟರೆ ಏನಾರು ಊಟಕ್ಕೆ ಒಂದೊಂದ್ಸರಿ ಅಲ್ಲೇ ಕೂತ್ಕೊಳ್ಳೋಣ ಅಂತಾರೆ ಊಟಕ್ಕೆ. ನಾನು ಒಪ್ಪಲ್ಲ. ಬೇಕಾದ್ರೆ ನೀನು ಅಲ್ಲೇ ಕೂತ್ಕೊ, ನಾನು ಇಲ್ಲೇ ಕೂತ್ಕೊಳ್ಳೋದು ಅಂತ ನಂದೊಂದು ಪರ್ಮನೆಂಟ್ ಜಾಗ ಇದು. ನಾನು ಏನೇ ಫುಡ್ ತಿನ್ನಬೇಕು ಅಂದ್ರೂ, ರಿಲ್ಯಾಕ್ಸ್ ಮಾಡಬೇಕು ಅಂದ್ರೆ ಆ ಪಫಿ, ಈ ಸೋಫಾದಲ್ಲೂ ತೀರಾ ಕಮ್ಮಿ ನಾನು ಕೂರೋದು. ಆ ಪಫಿ ಮೇಲೆ ಕೂತ್ಕೊಂಡು ಆರಾಮಾಗಿ ಟಿವಿ ಎಲ್ಲ ಹಾಕೊಳ್ಳಲ್ಲ. ನಂಗೆ ಅದು ಸ್ಕ್ರೀನ್ ನೋಡೋದು ಅಂದರೆ ಇಂಟ್ರೆಸ್ಟೇ ಬರಲ್ಲ ನನಗೆ. ಎದ್ದು ಬಿದ್ದು ಅದು ಲ್ಯಾಪ್ಟಾಪ್ ಸ್ಕ್ರೀನ್ ನೋಡ್ತಾ ಇರ್ತೀನಿ, ಮೊಬೈಲ್ ಸ್ಕ್ರೀನ್
ನೋಡ್ತಾ ಇರ್ತೀನಿ. ಪುನಃ ಟಿ ವಿಲಿ ನೋಡೋದು ಅಂದರೆ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ನೋಡೋಣ ಎದ್ದು ಓಡಾಡ್ತಾ ಇದೆ. ಇವಾಗ ಇಷ್ಟೊತ್ತು ಆಫೀಸ್ ಕೆಲಸದ ಜೊತೆಗೆ ಒಂದು ಪರ್ಸ್ನಲ್ ಕೆಲಸದ ಜೊತೆ ಸ್ಟಕ್ ಆಗೋಗ್ಬಿಟ್ಟಿದೆ. ನಾನು 30ನೇ ತಾರೀಕು ಆಸ್ಪತ್ರೆಗೆ ಹೋಗಿದ್ವಲ್ಲ, ಅವತ್ತೊಂದು ಟ್ರಾನ್ಸಾಕ್ಷನ್ ಮಾಡಬೇಕಿತ್ತು. ಲಿಟ್ರಲಿ ಮರ್ತ್ಕೊಂಡೇ ಬಿಟ್ಟಿದ್ದೀನಿ. ನೈಟು 11:30ಗೇನೋ ನಾನು ಆ ಟ್ರಾನ್ಸಾಕ್ಷನ್ ಮಾಡಿದ್ರೆ ನೆಕ್ಸ್ಟ್ ಡೇ ಗೌರ್ಮೆಂಟ್ ಹಾಲಿಡೇ ಇದೆ, ಅದು ಅಮೌಂಟ್ ಸ್ಟಕ್ ಆಗೋಗಿದೆ. 3 days ಬೇಕು ಅದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗೋದಕ್ಕೆ. ಇವತ್ತು ನನಗೆ ಮೆಸೇಜ್ ಬರ್ತಾ ಇದೆ ಅದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗಿಲ್ಲ ಅಂತ. ಆವಾಗ ಹೋಗಿ ನಾನು ಕಸ್ಟಮರ್ ಕೇರ್ಗೆಲ್ಲ ಕಾಲ್ ಮಾಡಿ, ನಾನು ಮರ್ತ್ಬಿಟ್ಟಿದ್ದೀನಿ ಅದು ಮಂಗಳವಾರ ಗೌರ್ಮೆಂಟ್ ಹಾಲಿಡೇ ಇತ್ತು ಅನ್ನೋದನ್ನ. ಕಾಲ್ ಮಾಡಿ ಎಲ್ಲ ಕ್ಲಾರಿಫೈ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಅದೊಂದು ಅರ್ಧ ಗಂಟೆ ಆಯಿತು ನೋಡಿ. ಅವ್ರನ್ನ ರೀಚ್ ಆಗೋಕ್ಕೆ ಬೇಕಲ್ಲ 10-15 ಮಿನಿಟ್ಸು. IVR ಅಲ್ಲಿ ಆ ನಂಬರ್ ಒತ್ತಿ ಈ ನಂಬರ್ ಒತ್ತಿ ಅಂದ್ಕೊಂಡು. ಸೊ ಕೊನೆ ಕ್ಲಾರಿಫೈ ಆಯಿತು, ಬೈ ಮಿಡ್ನೈಟ್ ಇವತ್ತರೊಳಗೆ ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಆಗುತ್ತೆ ಮೇಡಮ್ ಅದು ಅಂತ. ಸೊ ಅದೊಂದು ತಲೆ ಬಿಸಿ ಆಯಿತಾ, ಅದಕ್ಕೆ ತೆಗಿ ಎದ್ದು ಬಂದೆ. ಜೊತೆಗೆ ಹೆಂಗೆ ಕಪ್ಪಾಗೋಗಿದೆ ನನಗೆ. ಏನಕ್ಕೆ ಮನು ಇದು ಹಿಂಗೆ ಆಗಿರೋದು? ಹಾರ್ಮೋನಲ್ ಚೇಂಜಸ್ ಅಂತೀಯ? ತೋರ್ಸೋಣ ಹೆಂಗೆ? ನಾಳೆ ಹೋಗ್ತೀವಲ್ಲ ತೋರ್ಸೋಣ. ಅದು ನನಗೆ ಇದು ಡ್ರೈನೇಜ್ ಇತ್ತಲ್ಲ ಫುಲ್ ಇಲ್ಲೆಲ್ಲ ಫ್ರಂಟಲ್ಲೆಲ್ಲ ಕಮ್ಮಿ ಆಗಿದೆ. ಶೋಲ್ಡರಲ್ಲಿ ಮತ್ತು ಬ್ಯಾಕ್ ಬೆನ್ನಲ್ಲಿ ಸ್ವಲ್ಪ ಅಲ್ಲ ಕಮ್ಮಿನೇ ಆಗಿಲ್ಲ. ಮನು ಹೇಳ್ತಿದ್ದಾರೆ, ನನಗೆ ಕಾಣಿಸಲ್ಲ. ಅವರು ಅದು ಕ್ರೀಮ್ ಹಚ್ಕೊಡ್ತಾರೆ ಇಲ್ಲಿ ಶೋಲ್ಡರಿಗೆ. ಅವ್ರು ಹೇಳ್ತಿದ್ದಾರೆ ಇಲ್ಲ ಮಂಜು ಅದು ಜಾಸ್ತಿನೇ ಆಗ್ತಾ ಇದೆ ಅಂತ. ಇವತ್ತು ಹೋಗೋಣ ಅಂದ್ಕೊಂಡ್ವಿ, ಆಗಲಿಲ್ಲ. ನಾಳೆ ಹೋಗೋಣ. ನಾಳೆನೂ ಆಗಲಿಲ್ಲ ಅಂದರೆ ಸ್ಯಾಟರ್ಡೇ ಇನ್ವೇಸ್ ಫ್ರೀ ಇರ್ತೀವಲ್ಲ, ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೆಂಗಾಗತ್ತೆ. ಬಂದ್ರಪ್ಪ, ಇವ್ರಿಗೆ ಕಾಫಿ ಬೇಕಂತೆ ಮಾಡಿಕೊಟ್ಬಿಡೋಣ. ಎಲ್ಲೋ ಹೊರ್ಗಡೆ ಹೋಗಿದ್ರು, ಇವಾಗ ಬಂದರು ಒಂದು 10-15 ಮಿನಿಟ್ಸ್ ಬ್ಯಾಕು. ಬಂದವರೇ ಕಾಫಿ ಮಾಡ್ಕೊಂಡು ಕುಡಿದ್ರು. ಆದರೆ ಇವಾಗ ನಮ್ಮ ಕೈಯಲ್ಲಿ ಬೇಕಂತೆ ಕಾಫಿ ಮಾಡಿಕೊಡೋಣ. ಏನು ಗೊತ್ತಾ, ಪ್ರತಿ ಸಾರಿನೂ ಬಂದು ಕಾಫಿ ಮಾಡಿಕೊಡೋಕ್ಕೆ ಓಕೆ ಮಾಡಿಕೊಟ್ಬಿಡ್ಬೋದು. ಪ್ರತಿ ಸಾರಿನೂ ಕಪ್ ತೊಳಿಬೇಕಲ್ಲ, ಅದೇ ಬೇಜಾರು ನನಗೆ. ಅವ್ರಿಗೆ ಇದೇ ಕಪ್ಪಲ್ಲಿ ಬೇಕು, ಮೆಷರ್ಮೆಂಟ್ ಕರೆಕ್ಟಾಗಿರುತ್ತೆ ಅಂತ. ಅಯ್ಯೋ ನೋಡಿ, ಹಿಂಗೆ ತೊಳೆದಾಗ ಹಿಂಗೆ ಡ್ರೆಸ್ಸಿಗೆ ಒರೆಸ್ಕೊಬಿಡೋದು. ಯಾರು ನ್ಯಾಪ್ಕಿನ್ನೆಲ್ಲ ಹುಡಿಕೊಂಡು ಹೋಗ್ತಾರೆ ಪುನಃ. ಅದಕ್ಕೆ ಹಿಂಗೆ ಅನ್ಕೊಬಿಡೋದು. ಸುಮಾರು ಜನ ಹೆಂಗಸರು ನನ್ನ ಥರನೇ ಮಾಡ್ತಾರೆ ಅನ್ಸುತ್ತೆ ಕಿಚನಲ್ಲಿ ಕೆಲಸ ಮಾಡೋರು. ಅದಕ್ಕೆ ಕಾಟನ್ ಡ್ರೆಸ್ ಹಾಕೋಬೇಕು, ಚೆಂದ ವಾಟರ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ತವೆ ಬಟ್ಟೆಗಳು. ಯಾವುದೋ ಅನ್ನೋನ್ ನಂಬರಿಂದ ಕಾಲ್ ಬರ್ತಾ ಇದೆ. ಪಕ್ಕ ಯಾವುದೋ ಪ್ರಮೋಷನ್ ಕಾಲ್ ಇರುತ್ತೆ. ಆ ಪ್ರಮೋಷನ್ ಕಾಲ್ಗಳು ಬರೋವಷ್ಟು ನನಗೆ ಇಂಪಾರ್ಟೆಂಟ್ ಕಾಲ್ಸ್ ಯಾವುದೂ ಬರಲ್ಲ. ಇಲ್ಲ. ಹಲೋ, ಎಸ್, ಹೇಳಿ ನಂದಿನಿ. ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಿದ್ನಲ್ಲ, ಜಸ್ಟ್ ನನ್ನ ಬೊಟ್ಟಿಕ್ಕಿಂದ ಡಿಸೈನ್ ಆದಮೇಲೆ ಪಿಕ್ಚರ್ ಕಳಿಸಿದ್ದಾರೆ. ಅದರದ್ದು ಆಸಮಾಗಿ ಬಂದಿದೆ. ನಾನು ಹೇಳಿದ್ದೆ ಅವರಿಗೆ, ಅಂದರೆ ನಾನು ಪರ್ಟಿಕ್ಯುಲರಾಗಿ ಇದೇ ಡಿಸೈನ್ ಅಂತ ಹೇಳಿರಲಿಲ್ಲ, ಬಟ್ ನನ್ನ ರಿಕ್ವೈರ್ಮೆಂಟ್ ಹಿಂಗೆ ಅಂತ ಹೇಳಿದೆ. ಸಿಂಪಲ್ಲಾಗಿರಬೇಕು, ಗಿಜಿ ಇರಬಾರ್ದು, ತುಂಬ ಗ್ರ್ಯಾಂಡ್ ಇರಬಾರ್ದು, ಆಮೇಲೆ ಲೇಟ್ರಾನ್ ವೇರ್ ಮಾಡೋದಕ್ಕೂ ಎಂಬ್ರಾಸ್ಮೆಂಟ್ ಇರಬಾರ್ದು, ಈ ಥರ ಎಲ್ಲ ನನ್ನ ರಿಕ್ವೈರ್ಮೆಂಟ್ ಹೇಳಿದೆ. ಸಾಕಾಗಿ ಮಾಡಿದ್ದಾರೆ. ನೋಡ್ಬೋದು, ಇಲ್ಲಿ ಡಿಸೈನ್ ಬಂದಿದೆ ಬ್ಲೌಸ್ದು. ಉಲ್ಟಾ ಇಟ್ಕೊಂಡಿದ್ಯಾ? ಏನಿದು ಗೊತ್ತಾಗ್ತಿಲ್ವಾ? ಇದು ಚಂದ್ರ, ಸೂರ್ಯ, ನವಿಲ್ ಗರಿ. ಅದು ಚಂದ್ರ ಬಂದ್ಮೇಲೆ ಸೂರ್ಯ ಬರಲೇಬೇಕಲ್ವಾ? ಚಂದ್ರ ಬಂದ್ಮೇಲೆ ಸೂರ್ಯ ಯಾಕೆ ಬರಬೇಕು? ಚಂದ್ರ ಬಂದ್ಮೇಲೆ ಸೂರ್ಯ ಬರಲ್ಲ, ಚಂದ್ರ ಹೋದ್ಮೇಲೆ ಸೂರ್ಯ ಬರೋದು. ಓಕೆ, ಜೋಕ್ಸ್ ಅಪಾರ್ಟ್. ಪಾಪು ಅಂದರೆ ಇದು ಏನಂತಾರೆ, ಬೇಬಿ ಕೃಷ್ಣ ಮಲ್ಗಿರೋ ಥರ ಚಂದ್ರನ್ ಕೆಳಗೆ. ಓಕೆ. ಅಯ್ಯೋ, ನಾನು ಹೋಗಿ ನೀನಿಗೆ ತೋರಿಸಿದ್ನಲ್ಲ ಕಂಡಿಡಿ ಅಂತ. ಎಂಜಾಯ್ ಮಾಡಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಗೊತ್ತಾಗ್ತಾ ಇದೆ ಡಿಸೈನ್. ಅದು ಹಿಂಗಿದೆ, ಭಾಳ ಕ್ಯೂಟಾಗಿ ಬಂದಿದೆ. ಚೆನ್ನಾಗಿದೆಯಾ? ಹೋಗ್ಲಿ, ಸಾಕತ್ತಾಗಿ ಬಂದಿದೆ. ನನಗೆ ಇಷ್ಟೇ ಸಿಂಪಲಾಗಿ ಬೇಕಿತ್ತು, ತುಂಬ ಹೆವಿ ಗ್ರ್ಯಾಂಡ್ ಬೇಡ್ದಿತ್ತು ನನಗೆ. ಯಾಕೆಂದರೆ ಇವಾಗ ಒಂದು ಮೆಷರ್ಮೆಂಟ್ ಚೇಂಜ್ ಆಗುತ್ತೆ, ಆ್ಯಂಡ್ ಅದು ವರ್ಕ್ ಮಾಡಿಸಿದಾಗ ಏನಾಗುತ್ತೆ ಅಂದರೆ ಆಲ್ಟ್ರೇಷನ್ನಿಗೆ ಹೋದಾಗ ವರ್ಕು ಪ್ರಾಪರಾಗಿ ಕೂರಲ್ಲ ನಾವು ಆಲ್ಟ್ರೇಷನ್ ಮಾಡಿಸಿದಾಗ. ಆ್ಯಂಡ್ ಇವಾಗ ವೇರ್ ಮಾಡಿ ಇಟ್ಟರೆ ಪುನಃ ಇನ್ನು ಯಾವಾಗ ವೇರ್ ಮಾಡ್ತೀನೋ ನಾನು ಈ ಸಾರಿಗಳಂತೂ ನಾನು ವೇರೇ ಮಾಡಲ್ಲ. ಹಂಗಾಗಿ ಹೇಳಿದ್ದೆ ಅವರಿಗೆ, ನಮ್ಮ ಬೊಟಿಕೋರಿಗೆ, ತುಂಬ ಚೆನ್ನಾಗಿ ಅವ್ರ ಮೇಲೆ ಬಿಟ್ಬಿಟ್ಟಿದೆ ಡಿಸೈನು. ಇನ್ನೂ ಒಂದು ಬ್ಲೌಸ್ ಇದೆ, ಅದೂ ಅವ್ರ ಮೇಲೆ ಬಿಟ್ಬಿಟ್ಟಿದೆ. ನೀವೇ ಸಿಂಪಲ್ಲಾಗಿ ಒಂದು ಮಾಡಿ ಅಂತ. ಅದು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತಗೊಂಡಿದ್ನಲ್ಲ, ಅದು ಜಸ್ಟ್ ಹಂಗೆ ತೋರಿಸ್ತೀನಿ. ಬರೀ ಬ್ಲೌಸಿಗೆ ಮಾತ್ರ ಹೇಳಿದೆ, ಬ್ಯಾಕು ಏನು ವರ್ಕ್ ಬೇಡ ಅಂತ ಹೇಳಿದೆ. ಏನಕ್ಕೆ ಅಂತ ಅದು ಬಂದಮೇಲೆ ತೋರಿಸ್ತೀನಿ.
ಈ ಥರ ಜಸ್ಟ್ ಇದು ವಂಕಿ ಹಾಕ್ಕಂತೀವಲ್ಲ ಇದು ಆ ಥರ ಒಂದು ಮಾಡಿ ಅಂತ ಹೇಳಿದ್ದೆ. ಸಖತ್ತಾಗಿ ಮಾಡಿದ್ದಾರೆ, ತುಂಬ ಖುಷಿಯಾಯಿತು. Currency, moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.